ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ದೀಪಿಕಾ ಮಂಜುನಾಥ್. ಮೊದಲಿಗೆ ಮುಖ್ಯಾಂಶಗಳು. 3 ಮದುವೆಯಾದ ಪತಿಗೆ ಬಿಡಲಿಲ್ಲ ಸಂಶಯದ ಪಿಶಾಚಿ. ಪತ್ನಿಯ ಮೇಲೆ ಶಂಕೆಯಿಂದ ಚಾಕುವಿನಿಂದ ಇರಿದ ಪತಿಯ ಕಿರುಕುಳದಿಂದ ಪಾರು ಮಾಡಲು ನೊಂದ ಪತ್ನಿ ಮನವಿ. ಗ್ರಾಮದ ರಸ್ತೆಗೆ ಅಡ್ಡಿ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ ಗ್ರಾಮಸ್ಥರು. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ರಸ್ತೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಗ್ರಾಮ ಪಂಚಾಯಿತಿ ಸದಸ್ಯನಿಂದಲೇ ರಸ್ತೆ ಸಮಸ್ಯೆ ಆರೋಪ. ಚಿಕ್ಕಬಳ್ಳಾಪುರದ ಶ್ರೀ ಮಹಾಕಾಳಿ ದೇವಾಲಯ ವಾರ್ಷಿಕೋತ್ಸವ ಸಂಭ್ರಮ ಆರಂಭ. ಮಹಾಕಾಳಿ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಸರಣಿ. ಸತತ 5 ದಿನಗಳ ಕಾಲ ನಡೆಯಲಿರುವ ವಾರ್ಷಿಕೋತ್ಸವ. ಎತ್ತಿನಹೊಳೆ ಡ್ಯಾಂ ನಿರ್ಮಾಣಕ್ಕೆ ಸ್ಥಳೀಯರಿಂದ ಹೆಚ್ಚಿದ ವಿರೋಧ. 7 ಹಳ್ಳಿಗಳ ರೈತರಿಂದ ಬೃಹತ್ ಪ್ರತಿಭಟನೆಗೆ ನಿರ್ಧಾರ. ಫಲವತ್ತಾದ ಭೂಮಿ ಬಿಟ್ಟು ಗೋಮಾಳದಲ್ಲಿ ಡ್ಯಾಂ ನಿರ್ಮಿಸಲು ಆಗ್ರಹ. ವಾರ್ತೆಗಳ ವಿವರ. ಅವನು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಮದುವೆಯಾಗಿದ್ದ. ರಾತ್ರಿ ಆದ್ರೆ ಸಾಕು ಕುಡಿದು ಬಂದು ಹಿಂಸೆ ಕೊಡ್ತಿದ್ದ. ಬುದ್ಧಿವಾದ ಹೇಳಿದ ಒಂದೇ ಕಾರಣಕ್ಕೆ ಪತ್ನಿಯ ಮೇಲೆ ಅನುಮಾನಗೊಂಡು ಚಾಕು ಹಾಕಿ ವಿರೂಪಗೊಳಿಸಿರುವ ಘಟನೆ ನಡೆದಿದ್ದು, ಪತಿಯ ದಾಳಿಯಿಂದ ಗಾಯಗೊಂಡಿರುವ ಪತ್ನಿ ಆಸ್ಪತ್ರೆ ಸೇರಿರುವ ಘಟನೆ ನಡೆದಿದೆ. ಹಾಗಾದರೆ ಏನಾಯ್ತು ಅಂತೀರಾ? ಈ ಸ್ಟೋರಿ ನೋಡಿ. ಹೀಗೆ ಪತಿಯಿಂದ ಹಲ್ಲೆಗೊಳಗಾಗಿ ಆಸ್ಪತ್ರೆ ಸೇರಿರುವ ಮಹಿಳೆ ಹೆಸರು ಪೂಜಾ. ಚಿಕ್ಕಬಳ್ಳಾಪುರ ನಗರದ ಕಲ್ಲಪ್ಪ ನಗರ ನಿವಾಸಿ ಪೂಜಾ 11 ವರ್ಷಗಳ ಹಿಂದೆ ಚಿಕ್ಕಬಳ್ಳಾಪುರ ತಾಲೂಕಿನ ಮಿನಕನಗುರ್ಕಿ ಗ್ರಾಮದ ನಿವಾಸಿ ಅಶ್ವತ್ಥನಾರಾಯಣನನ್ನು ಮದುವೆಯಾಗಿದ್ರು. ದಂಪತಿಗೆ 2 ಗಂಡು ಮಕ್ಕಳಿದ್ದರು. ಪೂಜಾ ಮಕ್ಕಳನ್ನು ಸಾಕಲು ಮನೆಗಳ ಕೆಲಸ ಮಾಡಿಕೊಂಡು ಜೀವನ ನಿರ್ವಹಿಸುತ್ತಿದ್ದರು. ಆದರೆ ಗಂಡ ಅನುಮಾನದ ಪಿಶಾಚಿ. ಯಾರ ಜೊತೆ ಮಾತನಾಡದಂತೆ, ಕೆಲಸಕ್ಕೆ ಹೋಗದಂತೆ ಷರತ್ತು ಹಾಕಿದ್ದ. ಪತ್ನಿಯ ಬಗ್ಗೆ ಸಂಶಯ ಪಟ್ಟು ಕಿರಿಕು ಮಾಡುತ್ತಿದ್ದ. ರಾತ್ರಿ ಆದರೆ ಕುಡಿದು ಬಂದು ಗಲಾಟೆ ಮಾಡ್ತಿದ್ದ. ಇದರಿಂದ ನೊಂದ ಪತ್ನಿ ಪತಿಗೆ ಬುದ್ಧಿವಾದ ಹೇಳಿದ್ದಾಳೆ. ಇದರಿಂದ ಹತಾಶೆಗೊಂಡ ಅಶ್ವತ್ಥನಾರಾಯಣ ಇಂದು ಬೆಳಗ್ಗೆ ಪತ್ನಿಯ ಕತ್ತಿಗೆ ಸೇರಿದಂತೆ ಮುಖಕ್ಕೆ ಚಾಕುವಿನಿಂದ ಇರಿದು ಗಾಯಗೊಳಿಸಿದ್ದಾನೆ. ಪೂಜಾ, ನಮ್ಮ ಗಂಡನ ಹೆಸರು ಅಶ್ವತ್ಥನಾರಾಯಣ. ಯಾವಾಗ್ಲೂ ಡ್ರಿಂಕ್ಸ್ ಮಾಡಿ ಟಾರ್ಚರ್ ಕೊಡೋದು, ಅನುಮಾನ ಬೀಳೋದು. ಮತ್ತು ನನ್ನ ಮಕ್ಕಳನ್ನ ಯಾವತ್ತೂ ಸರಿಯಾಗಿ ನೋಡ್ಕೊಂಡಿಲ್ಲ. ಮದುವೆ ಮಾಡ್ಕೊಂಡು 11 ವರ್ಷ ಆಯಿತು. ಇರೋದು ಕಲ್ಲಪ್ಪಲೆ ಬಿಟ್ಟು ಚಿಕ್ಕಬಳ್ಳಾಪುರದಲ್ಲಿ. 3 ದಿನದಿಂದ ಜಗಳ ನನಗೂ ಅವ್ರಿಗೂ. ಸ್ಟೇಷನ್ ಹತ್ರ ಬರ್ತಾಯಿದ್ವಿ. ಇಲ್ಲಿ ಬುದ್ಧಿ ಹೇಳಿ ಕಳಿಸ್ತಾ ಇದ್ದರು. ಮತ್ತು ನೈಟೆಲ್ಲ ನಿದ್ದೆ ಮಾಡೋಕ್ಕೆ ಬಿಟ್ಟಿಲ್ಲ. ನಮಗೆ ಮನೆಯಲ್ಲಿ ಎಣ್ಣೆ ಕುಟ್ಕೊಂಬಂದು ಟಾರ್ಚರ್ ಕೊಡೋದಂಗೆಲ್ಲ ಮಾಡ್ತಾಯಿದ್ರು. ಬೆಳಗ್ಗೆ 5:15ನಲ್ಲಿ ಮತ್ತೆ ನೀನು ಹಿಂಗೆ ಇದೇ ಟಾರ್ಚರ್ ಕೊಡ್ತಾಯಿದ್ರೆ ನಾನು ಸ್ಟೇಷನ್ ಹತ್ರ ಹೋಗ್ತೀನಿ ಅಂದಕ್ಕೆ, ಸ್ಟೇಷನ್ ಹತ್ರ ಹೋಗ್ತೀಯ ಅಂತೇಳಿ ಚಾಕು ಎತ್ಕೊಂಡು ಕತ್ತಿಗೆ ಬಂದು ನಾನು ಒದ್ಲಾಡ್ಬಿಟ್ನಲ್ಲ. ಒದ್ಲಾಡಿದ್ದಕ್ಕೆ ಇಲ್ಲಿ ಕಣ್ಣತ್ರ ಬಿದ್ದು ಹಾಸ್ಪಿಟ್ಲ್ ಹತ್ರ ಎಲ್ಲ ಹೋಗಿ ಹೊಲಿಗೆ ಎಲ್ಲ ಹಾಕಿದ್ದಾರೆ. ಮತ್ತು ಅಕ್ಕಪಕ್ಕದಲ್ಲಿ ಹೋಗಿ ಕಿರ್ಚ್ಕೊಂಡು ಅವ್ರ ಮನೆ ಹತ್ರ ಹೋಗಿದ್ದಕ್ಕೆ ಅವ್ರು ಪೊಲೀಸವ್ರಿಗೆ ಫೋನ್ ಮಾಡಿ ಅವರು ಬಂದು ಇವನಿಗೆ ಹೊಡೆದು ನಾವು ಹಾಸ್ಪಿಟ್ಲಿಗೆ ಬಂದು ಹಾಸ್ಪಿಟ್ಲಲ್ಲಿ ಸ್ಟಿಚ್ ಹಾಕ್ಸ್ಕೊಂಡು ಸ್ಟೇಷನ್ ಹತ್ರ ಇದ್ದೀವಿ. ಅವರು ಜಗಳ ಏನಂದರೆ ಇದೆ ಸರ್, ಯಾವಾಗೂ ಡ್ರಿಂಕ್ಸ್ ಮಾಡೋದು, ಅನುಮಾನ ಬೀಳೋದು. ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ನಾವೆಲ್ಲೂ ಕೆಲ್ಸಕ್ಕೆ ಹೋಗಂಗಿಲ್ಲ, ಯಾರನ್ನೂ ನಾವು ಮಾತಾಡ್ಸಂಗಿಲ್ಲ. ಅಕ್ಕಪಕ್ಕದಲ್ಲಿ ನಮ್ಮನ್ನು ಮಾತಾಡಿದ್ರು ನನ್ನ ಹೆಂಡತಿ ಸರಿ ಇಲ್ಲ, ನೀವು ಮಾತಾಡಬೇಡಿ ಅಂತ ಹೇಳ್ತಾನೆ. ನಾವು ಮಾತಾಡಿದ್ರು ನೀನು ಅವ್ರು ಮಾತಾಡಬೇಡ ಅಂತ ಹೇಳ್ತಾನೆ. ಮಕ್ಕಳಿದ್ದಾವೆ, ನಾವು ಕೆಲ್ಸಕ್ಕೆ ಹೋಗಲ್ಲ. ನಾವು ಕೆಲ್ಸಕ್ಕೆ ಹೋಗ್ಬಾರ್ದು, ಅವರು ತಂದಾಗಬಾರ್ದು, ನಮಗೆ ನೋಡ್ಕೋಬಾರ್ದು. ಮಕ್ಳು ಹೆಂಗೆ ಸರ್ ಇರ್ತಾರೆ? ಅವ್ರು ಮಕ್ಳನ್ನ ಹೆಂಗೆ ಸರ್ ನಾವು ಸಾಕೋದು? ಮಗ ನೋಡಿದ್ರೆ 6ನೇ ಕ್ಲಾಸ್ ಓದ್ತಾ ಇದ್ದಾನೆ, 2 ಗಂಡು ಮಕ್ಕಳಿದ್ದಾರೆ. ಆ ಮಗುಗೆ ಬೇರೆ ಹುಷಾರಿಲ್ಲ. ಯಾವಾಗೂ ನಾನು ಮನೆ ಕೆಲ್ಸಕ್ಕೆ ಹೋಗ್ತಾಯಿದ್ದೀನಿ, ಅವರು ನೋಡೋಂಗಿಲ್ಲ, ನಾವು ಸಂಪಾದಿಸ್ಕೊಂಡು ತಿನ್ನಂಗಿಲ್ಲ. ಅವರು ಡ್ರೈವಿಂಗ್ ಕೆಲಸ ಮಾಡ್ತಾರೆ. ಸ್ಥಳೀಯರ ಸಹಾಯದಿಂದ ಪೂಜಾ ಪ್ರಾಣಾಪಾಯದಿಂದ ಪಾರಾಗಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ. ಇತ್ತ ಚಿಕ್ಕಬಳ್ಳಾಪುರ ಮಹಿಳಾ ಠಾಣೆ ಪೊಲೀಸರು ಆರೋಪಿ ಅಶ್ವತ್ಥನಾರಾಯಣನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪತಿಯ ಕಿರುಕುಳ ತಪ್ಪಿಸುವಂತೆ ಪೂಜಾ ಪೊಲೀಸರಿಗೆ ಮನವಿ ಮಾಡಿದ್ದಾಳೆ. ಅಸಲಿಗೆ ಆರೋಪಿ ಗಂಡ ಅಶ್ವತ್ಥನಾರಾಯಣ ಪೂಜಾಳನ್ನ ಮದುವೆ ಆಗಿರುವುದಕ್ಕೂ ಮುನ್ನ ಇಬ್ಬರನ್ನು ಮದುವೆಯಾಗಿದ್ದನಂತೆ.
ಒಬ್ಬರಿಗೆ ವಿಚ್ಛೇದನ ನೀಡಿದರೆ ಮತ್ತೊಬ್ಬ ಪತ್ನಿ ಕಿರುಕುಳ ತಾಳಲಾರದೆ ಮನೆ ಬಿಟ್ಟು ಹೋಗಿದ್ದಾಳಂತೆ. ಇರೋ ಪತ್ನಿ ಮತ್ತು ಮಕ್ಕಳ ಜೊತೆ ನ್ಯಾಯಯುತವಾಗಿ ಇರದ ಗಂಡ ಅಶ್ವತ್ಥನಾರಾಯಣ ಪ್ರತಿದಿನ ಕುಡಿದು ಬಂದು ಪತ್ನಿಗೆ ಕಿರುಕುಳ ಕೊಡುತ್ತಿದ್ದನಂತೆ. ಇದರಿಂದ ಆತನ ಪತ್ನಿ ಮಹಿಳಾ ಠಾಣೆಗೆ ದೂರು ನೀಡಿ ನ್ಯಾಯಾಲಯಕ್ಕಾಗಿ ಅಂಗಲಾಚುತ್ತಿದ್ದಾರೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಆತ ಗ್ರಾಮ ಪಂಚಾಯಿತಿ ಸದಸ್ಯ. ಆತನ ಕುಟುಂಬದಿಂದಲೇ ಗ್ರಾಮದ ರಸ್ತೆ ಸಮಸ್ಯೆ ಎದುರಾಗಿದ್ದು, ಈ ಸಂಬಂಧ ತಹಸೀಲ್ದಾರ್ ಸೇರಿದಂತೆ ಪೊಲೀಸರಿಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ. ಹಾಗಾಗಿ ಜಿಲ್ಲಾಧಿಕಾರಿಗಳೇ ಸಮಸ್ಯೆ ಪರಿಹರಿಸಬೇಕೆಂದು ಗ್ರಾಮಸ್ಥರು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಇಂದು ಮೌನ ಪ್ರತಿಭಟನೆ ನಡೆಸಿದರು. ಹೌದು, ಗ್ರಾಮ ಪಂಚಾಯಿತಿ ಸದಸ್ಯನೆಂದರೆ ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಎದುರಾದರೂ ಅದನ್ನು ಪರಿಹರಿಸಬೇಕಾದ ಜವಾಬ್ದಾರಿಯೂ ಇರುತ್ತೆ. ಆದರೆ ಇಲ್ಲೊಬ್ಬ ಗ್ರಾಮ ಪಂಚಾಯಿತಿ ಸದಸ್ಯ ಗ್ರಾಮಕ್ಕೆ ಸಮಸ್ಯೆ ತಂದಿಟ್ಟಿರುವ ಆರೋಪ ಕೇಳಿಬಂದಿದೆ. ಹಾಗಾಗಿಯೇ ಗ್ರಾಮಸ್ಥರು ಇಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಮೌನ ಪ್ರತಿಭಟನೆ ನಡೆಸುವ ಜೊತೆಗೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹಿಸಿ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು. ಅಶ್ವತ್ಥಪ್ಪ, ಬೊಮ್ಮನಹಳ್ಳಿ. ಸರ್, ನಮಗೆ ಅಲ್ಲಿ ಸಿ ರೋಡ್ ಆಗಿ ಮಾಡ್ಕೊಂಡಿದ್ದಾರೆ. ಮೊದಲು ಮಣ್ಣಿನ ರಸ್ತೆ ಇತ್ತು. ಆಮೇಲೆ ಅವರು ಪಂಚಾಯಿತಿ ಅಧ್ಯಕ್ಷರು ರಾಮಸಮ್ಮಣ್ಣವರು ಅಧ್ಯಕ್ಷರಾಗಿದ್ದರು. ತಮ್ಮನು ಮಂಡಲ್ ಮಂಡಲ್ನಲ್ಲಿ ಮೆಂಬರ್ ಆಗಿದ್ದಾರೆ. ಅವರು ಗ್ರ್ಯಾಂಟ್ಗಳು ಹಾಕ್ಸ್ಕೊಂಡು ಸಿ ರೋಡ್ ಮಾಡಿಸ್ಕೊಂಡ್ರು. ಸಿ ರೋಡ್ ಮಾಡಿಕೊಂಡಾಗ ಈಗ ನಮ್ಮ ತೋಟ ಪಕ್ಕ ದಾಳಂಬ್ರಿ ಇದೆ. ಆ ದಾಳಂಬ್ರಿಗೆ ಹೋಗೋಕ್ಕೆ ದಾರಿ ಬಿಡಿದ್ರೆ ಕಲ್ಲುಗಳು ಎಲ್ಲ ಅಡ್ಡಿಕ್ಕೊಂಡು ಇದು ಮಾಡ್ತಾಯಿದ್ದಾರೆ. ನಾವು ಕಂಪ್ಲೇಂಟ್ ಮಾಡಿದ್ವಿ. ಸಬ್ ಇನ್ಸ್ಪೆಕ್ಟ್ರುಗಳು ಒಂದು ವಾರನಿಂದ ತಿಂಗಳಿನಿಂದ ಬಂದು ಹೋಗ್ತಾ ಇದ್ದಾರೆ. ಆದರೂ ಕೂಡ ಸಬ್ ಇನ್ಸ್ಪೆಕ್ಟ್ರ್ ನಮ್ಮಿಂದ ಸರ್ವೆ ನಂಬರ್ ಇದಪ್ಪ, ತಹಶೀಲ್ದಾರ್ ಬರಬೇಕು, ಅವ್ರು ಬರಬೇಕು, ಇವ್ರು ಮ್ಯಾಗ್ನವ್ರು ಬರಬೇಕು ಅಂತ ಹೇಳ್ಕೊಂಡು ನಮಗೆ ಏನೂ ನ್ಯಾಯ ಕೊಟ್ಟಿಲ್ಲ. ನಾವು ಅದಕ್ಕೆ ನಿನ್ನೆ ಓಡಾಡೋಕ್ಕೆ ಹೋದಾಗ ಕಲ್ಲುಗೆ ಅಡ್ಡಿಕ್ಕೆ ಔಷಧಿ ಹೊಡ್ಯೋಕ್ಕೆ ಅಡ್ಡ ಮಾಡಿದರು. ನಾವು ರಸ್ತೆಗಳೆಲ್ಲ ಅವರು ಹೋಗೋ ಜಾಗದಲ್ಲಿ ನಾವು ಅಡ್ಡ ಮಾಡಬೇಕು ಅಂದ್ವಿ. ಆದರೂ ರೈತರು, ನಮ್ಮ ರೈತ ಸಂಘದವರು ಅಡ್ಡ ಮಾಡಬೇಡಪ್ಪ, ನಾವು ಈ ಥರ ಮಾಡೋದು ಬೇಡ, ನಾವು ಆದಷ್ಟು DC ಸಾಹೇಬ್ರ ಹತ್ರ ಹೋಗಿ ದೂರು ಕೊಡೋಣ. ಅವ್ರು ಕ್ರಮ ತಗೊಂಡಿಲ್ಲ, ತಹಶೀಲ್ದಾರರು ಇದು ಪೊಲೀಸು ಯಾರೂ ಕ್ರಮ ತಗೊಂಡಿಲ್ಲ. 1 ವರ್ಷ ಆಮೇಲೆ 5 ತಿಂಗಳಾಗಿದೆ. ತಹಶೀಲ್ದಾರ್ಗೆ ಇನ್ನೂ ಬೇರೆ ರೂಟ್ಗಳೆಲ್ಲ ತೊಂದರೆ ಮಾಡಿ ಪಾಪ ಒಂದು 30-40 ಜನ ಹೋಗೋರ್ಗೂ ತೊಂದರೆಗಳಾಗ್ತಾಯಿದ್ದಾವೆ. ಅವ್ರಿಗೂ ಆ ರೋಡೂ ಇದು ಮಾಡಿಕೊಡ್ಬೇಕು ಅಂತೇಳಿ ನಾವು DC ಸಾಹೇಬ್ರನ್ನ ಕೇಳೋಣ ಅಂತೇಳಿ ನಮ್ಮ ರೈತ ಸಂಘದವ್ರಿಗೆ ನಾನು ದೂರು ಕೊಟ್ಟೆ. ನಮಗೆ ರೋಡ್ಗಳ ಸಮಸ್ಯೆ, ನಮ್ಮ ತೋಟಗಳ್ಕ ಎಲ್ಲಕ್ಕೆ ಹೋಗೋಕ್ಕೂ ಊರಕ್ಕೆ ಸಮಸ್ಯೆ. ನಮ್ಮ ತೋಟಗಳಿಗೆ ಹೋಗಕ್ಕೆ ದಾರಿನೇ ಇಲ್ಲ. ನಾವು ಸೆಂಟ್ರಾಗಿ ಸಿಕ್ಕಾಕೊಂಡಿದ್ದೀರಿ. ಅವರೆಲ್ಲ ರೋಡ್ಗಳಾಗೈತೆ, ಅವ್ರಿಗೆಲ್ಲ ಸರೋತದ, ನಮಗೆ ರೋಡ್ಗಳಿಲ್ಲ. ರೋಡ್ಗಳು ಬೇಕು. ನಾವು ಧರ್ನಿಗೆ ಕೂತ್ಕೊಂತೀರಿ, ಒಂದು 2 ದಿವಸ 3 ದಿವಸ ನೋಡ್ತೀರಿ, ಇಲ್ಲೆಲ್ಲ ಮನವಿ ಮಾಡಿತೀರಿ. ಅವ್ರೇನಾನ ಕ್ರಮ ತಗೊಳ್ಳಲ್ಲ ಅಂದರೆ ನಾವು ಧರ್ನಿಗೆ ಕೂತ್ಕೊಂತೀವಿ. ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದಲ್ಲಿ ಉಂಟಾಗಿರುವ ರಸ್ತೆ ವಿವಾದಕ್ಕೆ ಸಂಬಂಧಿಸಿ ಒಂದು ಗುಂಪು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಆಗಮಿಸಿ ಸಮಸ್ಯೆ ಬಗೆಹರಿಸುವಂತೆ ಮೌನ ಪ್ರತಿಭಟನೆ ನಡೆಸಿದರು. ಬೊಮ್ಮನಹಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯ ಉಮಾಶಂಕರ್ ಹಾಗೂ ಕುಟುಂಬದವರಿಂದ ರಸ್ತೆಗೆ ಕಲ್ಲುಗಳನ್ನು ಹಾಕಿ ಸಾರ್ವಜನಿಕರಿಗೆ ಹಾಗೂ ರೈತರಿಗೆ ತೊಂದರೆ ನೀಡುತ್ತಿದ್ದಾರೆ ಎಂದು ಬೊಮ್ಮನಹಳ್ಳಿ ಗ್ರಾಮದ ಮಹಿಳೆಯರು ಹಾಗೂ ರೈತರು ಆರೋಪ ಮಾಡಿದರು. ಇನ್ನು ಗ್ರಾಮ ಪಂಚಾಯಿತಿ ಸದಸ್ಯ ಮತ್ತು ಆತನ ಕುಟುಂಬದ ಕಿರುಕುಳದ ವಿರುದ್ಧ ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿದರೂ ಸಂಬಂಧಪಟ್ಟ ಅಧಿಕಾರಿಗಳಿಂದ ನ್ಯಾಯ ಸಿಗುತ್ತಿಲ್ಲ. ಹಾಗಾಗಿ ತಾವು ಮನವಿ ಪರಿಗಣಿಸಿ ನ್ಯಾಯ ಕೊಡಿಸಬೇಕೆಂದು ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರದ ಪ್ರತಿಷ್ಠಿತ ಮಹಾಕಾಳಿ ಅಮ್ಮನವರ ದೇವಾಲಯದ ವಾರ್ಷಿಕೋತ್ಸವ ಕಾರ್ಯಕ್ರಮಗಳು ಆರಂಭವಾಗಿವೆ. ಸತತ 5 ದಿನಗಳ ಕಾಲ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳ ಭಾಗವಾಗಿ ಇಂದು ದೇವಾಲಯದ ಆವರಣದಲ್ಲಿ ಪ್ರತ್ಯಂಗಿರ ಹೋಮ ಯಶಸ್ವಿಯಾಗಿ ನೆರವೇರಿತು. ಅಮ್ಮನವರಿಗೆ ವಿಶೇಷ ಅಲಂಕಾರ, ಪೂಜೆಗಳು ಅದ್ದೂರಿಯಾಗಿ ನಡೆದವು. ಮಹಾಕಾಳಿ ದೇವಾಲಯ ಚಿಕ್ಕಬಳ್ಳಾಪುರ ನಗರದಲ್ಲಿ ತನ್ನದೇ ವೈಶಿಷ್ಟ್ಯತೆಯನ್ನು ಪಡೆದಿದೆ.
ಪ್ರತಿ ವರ್ಷ ನಡೆಯುವ ವಾರ್ಷಿಕೋತ್ಸವದಲ್ಲಿ ವಿಶೇಷ ಕಾರ್ಯಕ್ರಮಗಳಿಂದಲೇ ಜನಮನ ಗೆಲ್ಲುವಲ್ಲಿ ಯಶಸ್ವಿಯಾಗಿದೆ. ಶ್ರೀ ಮಹಾಕಾಳಿ ಸೇವಾ ಸಮಿತಿ, ಶ್ರೀ ಮಹಾಕಾಳಿ ಮಾತೃಮಂಡಳಿಯಿಂದ ಶ್ರೀ ಮಹಾಕಾಳಿ ದೇವಾಲಯದ ಪಂಚದಶ ವಾರ್ಷಿಕೋತ್ಸವ, ಪ್ರತ್ಯಂಗಿರಾ ಹೋಮ, ಚತುರ್ಥ ಕಲ್ಯಾಣೋತ್ಸವ ಕಾರ್ಯಕ್ರಮಗಳು ಇಂದಿನಿಂದ ಆರಂಭವಾಗಿದ್ದು 5 ದಿನಗಳ ಕಾಲ ಯಶಸ್ವಿಯಾಗಿ ಪೂರೈಸಲಿದೆ. ಜುಲೈ 7ರ ಸೋಮವಾರದಿಂದ ಜುಲೈ 12ರ ಶನಿವಾರದವರೆಗೂ ಶ್ರೀ ಮಹಾಕಾಳಿ ಮಾತೆಯ ಸನ್ನಿಧಿಯಲ್ಲಿ ಪ್ರತ್ಯಂಗಿರಾ ಹೋಮ, ವಲ್ಲದೇವಸೇನ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಭೂನೀಲಾ ಸಮೇತ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ, ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಏರ್ಪಡಿಸಲಾಗಿದೆ. ಪ್ರತಿದಿನ ಬೆಳಗ್ಗೆ 7 ಗಂಟೆಗೆ ಅಮ್ಮನವರಿಗೆ ವಿಶೇಷ ಪಂಚಾಮೃತಾಭಿಷೇಕ, ವಿಶೇಷ ಅಲಂಕಾರ, ಪ್ರತಿದಿನ ಸಂಜೆ 7 ಗಂಟೆಗೆ ಲಲಿತ ಸಹಸ್ರನಾಮ ಪಾರಾಯಣ, ಅರ್ಚನೆ, ಅಷ್ಟಾವಧಾನ ಸೇವೆ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಮಹಾಕಾಳಿ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಶಕ್ತಿ ದೇವತೆಗಳಿಗೆ ಬಹಳ ವಿಶೇಷವಾದ ದಿನವಾಗಿರೋದ್ರಿಂದ ನಾವು ಪ್ರತಿ ವರ್ಷ 15 ವರ್ಷಗಳ ಕಾಲದಿಂದ ಸತತವಾಗಿ ನಾವು ಪ್ರತಿಯೊಂದು ಕಾರ್ಯಕ್ರಮ ಮಾಡ್ಕೊಂಬರ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಸಲ ಪ್ರತ್ಯಂಗಿರಿ ಹೋಮ ಅಮ್ಮನವರಿಗೆ ಭಾಳ ವಿಶೇಷವಾದ ಹೋಮ ಅದು. ಹಾಗೂ ಇದು ಬಿಟ್ಟರೆ ಇನ್ನು 4 ಕಲ್ಯಾಣೋತ್ಸವಗಳು ಮಾಡ್ತೀವಿ. ಇದರಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ನಡೆಯುವಂಥ ಈ ಕಾರ್ಯಕ್ರಮ. ಅದರಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರತಿದಿನ ವಿಶೇಷವಾದ ಅಲಂಕಾರ, ವಿಶೇಷವಾದ ಪ್ರಸಾದ ವಿನಿಯೋಗ ಎಲ್ಲ ಏರ್ಪಡಿಸಲಾಗಿರುತ್ತದೆ. ಇಂದು ಬೆಳಗ್ಗೆ 9 ಗಂಟೆಗೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀ ಪ್ರತ್ಯಂಗಿರಾ ಹೋಮ ನಡೆಯಿತು. ಮಧ್ಯಾಹ್ನ 1ಕ್ಕೆ ಮಹಾಪೂರ್ಣಾಹುತಿ, ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ಯಶಸ್ವಿಯಾಗಿ ನೆರವೇರಿದವು. ಜುಲೈ 8ರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಶ್ರೀ ವಲ್ಲದೇವಸೇನಾ ಸಮೇತ ಶ್ರೀ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 9ರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, 9 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ಸಮೇತ ಸತ್ಯನಾರಾಯಣ ಸ್ವಾಮಿ ಕಲ್ಯಾಣೋತ್ಸವ, ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 10ರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಭೂನೀಲಾ ಸಮೇತ ಶ್ರೀನಿವಾಸ ಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 11ರ ಬೆಳಗ್ಗೆ 7 ಗಂಟೆಗೆ ಮಹಾಕಾಳಿ ಅಮ್ಮನವರಿಗೆ ವಿಶೇಷ ಪಂಚಾಮೃತ ಅಭಿಷೇಕ, ವಿಶೇಷವಾದ ಅಲಂಕಾರ ಹಾಗೂ ಬೆಳಗ್ಗೆ 9 ಗಂಟೆಗೆ ಶ್ರೀ ಲಕ್ಷ್ಮೀನರಸಿಂಹಸ್ವಾಮಿ ಕಲ್ಯಾಣೋತ್ಸವ ಹಾಗೂ ಮಧ್ಯಾಹ್ನ 1ಕ್ಕೆ ಮಹಾಮಂಗಳಾರತಿ, ತೀರ್ಥಪ್ರಸಾದ ವಿನಿಯೋಗ ನಡೆಯಲಿದೆ. ಜುಲೈ 12ರ ಶನಿವಾರ ಸಂಜೆ 5 ಗಂಟೆಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರಿನ ಸುಪ್ರಸಿದ್ಧ ರವಿಶಂಕರ್ ತಂಡದಿಂದ ವಿಶೇಷ ತಮಟೆ ವಾದ್ಯ, ಮದನಪಲ್ಲಿ ಪ್ರಖ್ಯಾತ ಮುನಿರತ್ನಂ ಮತ್ತು ಸಂಗಡಿಗರಿಂದ ಸ್ಯಾಕ್ಸೋಫೋನ್, ಡೊಳ್ಳು ಕುಣಿತ, ವೀರಗಾಸೆ ಸೇರಿದಂತೆ ವಿವಿಧ ಜಾನಪದ ಕಲಾ ತಂಡಗಳು ಬಾಣ ಬಿರುಸುಗಳೊಂದಿಗೆ 4 ದೇವರ ಹೂವಿನ ಪಲ್ಲಕ್ಕಿ ಉತ್ಸವದ ಜೊತೆಯಲ್ಲಿ ಶ್ರೀ ಮಹಾಕಾಳಿ ಅಮ್ಮನವರ ಉತ್ಸವ ಚಿಕ್ಕಬಳ್ಳಾಪುರದ ನಗರದ ರಾಜಬೀದಿಗಳಲ್ಲಿ ಮೆರವಣಿಗೆ ನಡೆಯಲಿದೆ. ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕೆಂದು ಶ್ರೀ ಮಹಾಕಾಳಿ ಸೇವಾ ಸಮಿತಿ ಮನವಿ ಮಾಡಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಎತ್ತಿನಹೊಳೆ ಯೋಜನೆ ಆರಂಭಿಸಿದ ಗಳಿಗೆಯೇ ಸರಿಯಿಲ್ಲದಂತಾಗಿದೆ. ಕಳೆದ 15 ವರ್ಷಗಳಿಂದ ಕುಂಟುತ್ತಲೇ ಸಾಗಿರುವ ಎತ್ತಿನಹೊಳೆ ಕಾಮಗಾರಿಯ ನೀರು ಯಾವಾಗ ಬರಲಿದೆಯೋ ಗೊತ್ತಿಲ್ಲ. ಆದರೆ ದಿನಕ್ಕೊಂದು ಹೊಸ ವಿವಾದಗಳು ಮಾತ್ರ ತಲೆ ಎತ್ತುತ್ತಲೇ ಇವೆ. ಇದರ ಭಾಗವಾಗಿ ಇದೀಗ ಜಲಾಶಯ ನಿರ್ಮಾಣಕ್ಕೆ ವಿರೋಧ ವ್ಯಕ್ತವಾಗಿದ್ದು, ಈ ಭಾಗದ ಜನರು ಹೋರಾಟಕ್ಕೆ ಸಿದ್ಧರಾಗುತ್ತಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕಿನ ಲಕ್ಕೇನಹಳ್ಳಿಯಲ್ಲಿ ಎತ್ತಿನಹೊಳೆ ಉದ್ದೇಶಿತ ಜಲಾಶಯ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗುತ್ತಿದೆ. ಲಕ್ಕೇನಹಳ್ಳಿಯಲ್ಲಿ ಡ್ಯಾಂ ನಿರ್ಮಾಣವಾದರೆ ಸುತ್ತಮುತ್ತಲಿನ 7 ಹಳ್ಳಿಗಳು ಮುಳುಗಡೆಯಾಗುತ್ತವೆ. ಮುಳುಗಡೆಯಾಗುವ ಹಳ್ಳಿಗಳಲ್ಲಿ ಜನರು ವಾಸ ಮಾಡಲು ಸಾಧ್ಯವಿಲ್ಲ.
ಈ ಹಳ್ಳಿಗಳ ಜನರಿಗೆ ಪರ್ಯಾಯವಾಗಿ ಹೊಸ ಹಳ್ಳಿಗಳನ್ನು ನಿರ್ಮಾಣ ಮಾಡಿ ಮನೆ ಜಮೀನು ನೀಡುತ್ತೇವೆ. ಇದಕ್ಕೆ ಎಲ್ಲರೂ ಸಹಕರಿಸಬೇಕೆಂದು ಸರ್ಕಾರ ತಿಳಿಸಿದೆ. ಸರ್ಕಾರದ ಈ ನಿರ್ಧಾರಕ್ಕೆ ಇಲ್ಲಿನ ರೈತರು, ನಿವಾಸಿಗಳು ಭಾರಿ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ. ಈ ಕುರಿತು 7 ಹಳ್ಳಿಗಳ ಜನರು, ರೈತರು ಮಂಚೇನಹಳ್ಳಿಯ ಮಾರಮ್ಮ ದೇಗುಲದ ಬಳಿ ಇಂದು ಸಭೆ ಮಾಡಿದರು. ಬಳಿಕ ಗ್ರಾಮ ಪಂಚಾಯಿತಿ ಸದಸ್ಯ ಗೋವಿಂದರಾಜು ಮಾತನಾಡಿ, ನಮಗೆ ಸರ್ಕಾರ ನೀಡುವ ಅಂಗೈ ಅಗಲದ ಭೂಮಿ, ಮನೆ ಬೇಡ. ನಮ್ಮ ಹಳ್ಳಿಗಳಲ್ಲೇ ನಾವು ವಾಸ ಮಾಡುತ್ತೇವೆ. ನಮ್ಮ ಜಮೀನಿನಲ್ಲೇ ಉತ್ತಿ ಬಿತ್ತಿ ಬೆಳೆ ಬೆಳೆದು ಜೀವನ ಸಾಗಿಸುತ್ತೇವೆ. ನಾವು ಹುಟ್ಟಿ ಬೆಳೆದ ಜಾಗವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡುವುದಿಲ್ಲ. ನಾವು ರೈತರು. ನಮ್ಮ ಜೀವನ ಭೂಮಿ ಮಡಿಲಿನಲ್ಲಿದೆ. ಆ ಯೋಜನೆ, ಈ ಯೋಜನೆ ಹೆಸರಿನಲ್ಲಿ ನಮ್ಮಿಂದ ಭೂಮಿ ಕಸಿದುಕೊಂಡು ನಮ್ಮನ್ನ ಅನಾಥರನ್ನಾಗಿ ಮಾಡಬೇಡಿ. ನಮ್ಮ ಬಳಿ ಭೂಮಿ ಇದ್ದರೆ ಬೆಳೆ ಬೆಳೆದು ನಾವು ತಿಂದು ಇನ್ನೊಬ್ಬರಿಗೂ ಅನ್ನ ನೀಡುತ್ತೇವೆ. ಅಂತಹವರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡಬೇಡಿ ಎಂದರು. ಯಾರು ಕೂಡ ಒಬ್ಬರು ಕೂಡ ಗೌರ್ಮೆಂಟ್ ಎಂಪ್ಲಾಯ್ಸ್ ಯಾರೂ ಇಲ್ಲ ಸರ್. ನಾನು ಮೊನ್ನೆನೂ ಹೇಳಿದೆ, ನಮ್ಮೂರು ಸುತ್ತಮುತ್ತ 10.5 ಕೋಟಿ, ಬರೀ 3 ಊರಲ್ಲಿ 10.5 ಕೋಟಿ ಅಡಿಕೆ ಮಾಡ್ತಾರೆ ಸರ್. ಇವ್ರು ಮತ್ತೆ ಬೇರೆ ಕಡೆ ಹೋಗಿ ಆ ಅಡಿಕೆನ ಮತ್ತೆ ನಾವು ಹಾಕಿ ನೆಟ್ಟು ಬದುಕಬೇಕು ಅಂತ ಹೆಂಗೆ ಸರ್ ಬದುಕಕ್ಕಾಗುತ್ತೆ? ನಮ್ಮವ್ರು ಯಾರೋ ಹಿಡಿಯೋರು, ಒಬ್ರು ಹಿರಿಯರು ನಮ್ಮೂರಲ್ಲಿ ಈಗ ಈ ಕಡೆ ಈ ಭಾಗದಲ್ಲಿ ಇರ್ತಕ್ಕಂಥ ರೈತರು ಯಾರು ಕೂಡ 50 ಎಕರೆ 100 ಎಕರೆ ಜಮೀನು ಇರೋರು ಯಾರೂ ಇಲ್ಲ. ಇರೋರೆಲ್ಲ 10 ಎಕರೆ 5 ಎಕರೆ 2 ಎಕರೆ 3 ಎಕರೆ ಇರೋಂಥ ಜಾಗ. ನಾವು ಅವ್ರ ಮಕ್ಕಳಾಗಿ ನಮಗೆ ಅರ್ಧ ಎಕರೆ 3/4 ಎಕರೆ ಬರ್ತದೆ. ಇದನ್ನು ನೀವು ಕಿತ್ಕೊಂಡ್ಬಿಟ್ರೆ ಆಮೇಲೆ ನಿಮ್ಗೆ ಇನ್ನೊಂದು ಹೇಳ್ತೀನಿ, ಸರ್ಕಾರಕ್ಕೆ ದೊಡ್ಡಬಳ್ಳಾಪುರ ತಾಲೂಕೇನೋ ನಿಮಗೆ ಬೇಕಾಗಿರೋದು. ಕಸಿಗೆ ನಮ್ಮ ಕಸ ಹಾಕಕ್ಕೆ ದೊಡ್ಡಬಳ್ಳಾಪುರ ತಾಲೂಕು ಬೇಕು, KIDB ದೊಡ್ಡಬಳ್ಳಾಪುರ ಬೇಕು, ಇಂಡಸ್ಟ್ರಿ ದೊಡ್ಡಬಳ್ಳಾಪುರ ಬೇಕು, ಎತ್ತಿನ ಹೊಳೆಗೂ ದೊಡ್ಡಬಳ್ಳಾಪುರ ಬೇಕು. ಅಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಇರ್ತಕ್ಕಂಥ ರೈತರಲ್ಲಿ ಹೋಗ್ಬೇಕು. ನರಸಿಂಹಮೂರ್ತಿ ಮಾತನಾಡಿ, ಲಕ್ಕೇನಹಳ್ಳಿ ಡ್ಯಾಂ ನಿರ್ಮಾಣ ಮಾಡಿದರೆ ಡ್ಯಾಂನಲ್ಲಿ ಸುಮಾರು 2.45 TMC ನೀರು ಶೇಖರಣೆಯಾಗುತ್ತದೆ. 7 ಗ್ರಾಮಗಳಾದ ಶ್ರೀರಾಮನಹಳ್ಳಿ, ದಾಸರಪಾಳ್ಯ, ಶಿಂಗೇನಗಳ್ಳಿ, ಗಾಣದಾಳು, ಹನುಮಂತಯ್ಯಪಾಳ್ಯ, ನರಸಾಪುರ, ಲಕ್ಕೇನಹಳ್ಳಿಗಳು ಸಂಪೂರ್ಣ ಮುಳುಗಡೆಯಾಗುತ್ತವೆ. ಸುಮಾರು 2673 ಎಕರೆ ಫಲವತ್ತಾದ ಜಮೀನು ನಾಶವಾಗುತ್ತದೆ. 5 ಗ್ರಾಮಗಳಾದ ಗರುಡಗಲ್ಲು, ಮಂಚೇನಹಳ್ಳಿ, ಲಕ್ಕೇನಹಳ್ಳಿ, ಕನಕೇನಹಳ್ಳಿ, ಸಾಸಲು ಗ್ರಾಮಗಳ ಜಮೀನುಗಳಲ್ಲಿ ಪೈಪ್ಲೈನ್ ಕಾಮಗಾರಿ ನಡೆಯುತ್ತಿದೆ. ಪೈಪ್ಲೈನ್ ನಡೆದಿರುವ ಜಾಗಕ್ಕೆ ಸರ್ಕಾರದಿಂದ 1 ಗುಂಟೆಗೆ 1,43,000 ರೂಪಾಯಿ ಪರಿಹಾರ ನೀಡಬೇಕೆಂದು ಆದೇಶವಿದೆ. ಆದರೆ ರೈತರಿಗೆ ಕೇವಲ 83,000 ರೂಪಾಯಿಗಳು ಮಾತ್ರ ನೀಡಿ ಉಳಿದ ಹಣವನ್ನು ಮಧ್ಯವರ್ತಿಗಳು ಲಪಟಾಯಿಸುತ್ತಿದ್ದಾರೆ ಎಂದರು. ಇನ್ನು ಸಾಸಲು ಹೋಬಳಿಯಲ್ಲಿ ಸುಮಾರು 1,200 ಎಕರೆಯಲ್ಲಿ ಅಡಿಕೆ ಬೆಳೆ ಬೆಳೆಯಲಾಗುತ್ತದೆ. 1,400 ಎಕರೆಯಲ್ಲಿ ತರಕಾರಿ, ಜೋಳ, ರಾಗಿ ಸೇರಿದಂತೆ ಇತರೆ ಬೆಳೆಗಳನ್ನು ಬೆಳೆಯಲಾಗುತ್ತದೆ. ವಾರ್ಷಿಕವಾಗಿ 20 ಕೋಟಿಗೂ ಹೆಚ್ಚು ಅಡಿಕೆ ವಹಿವಾಟು ಮಾಡಲಾಗುತ್ತದೆ. 10 ಕೋಟಿಗೂ ಹೆಚ್ಚು ರಾಗಿ, ಜೋಳ, ತರಕಾರಿ ಸೇರಿದಂತೆ ಇತರೆ ಬೆಳೆಗಳ ವಹಿವಾಟು ನಡೆಯುತ್ತದೆ ಎಂದು ತಿಳಿಸಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್, ಹಲೋ, ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು.
ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, ಕೆಇಬಿ ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 799677677. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಾಪಸಂದ್ರ ಗ್ರಾಮದ ಜಾತ್ರಾ ಮಹೋತ್ಸವ. ವಾಪಸಂದ್ರ ಗ್ರಾಮ, ಚಿಕ್ಕಬಳ್ಳಾಪುರ. ಶ್ರೀ ರಂಗನಾಥ ಸ್ವಾಮಿ, ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ, ಶ್ರೀ ಮುಕುಂದರಾಯ ಸ್ವಾಮಿ, ಶ್ರೀ ಗೊಡ್ಡಮ್ಮ, ಶ್ರೀ ಸಪಲಮ್ಮ, ಶ್ರೀ ಗಂಗಮ್ಮ ದೇವತೆಗಳ ಜಾತ್ರಾ ಮಹೋತ್ಸವ ದಿನಾಂಕ 15/7/2025 ಸೋಮವಾರದಿಂದ 15/7/2025 ಮಂಗಳವಾರದವರೆಗೆ. ಶ್ರೀ ಜಾತ್ರಾ ಮಹೋತ್ಸವದಲ್ಲಿ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ಸವಿನಯ ಪ್ರಾರ್ಥನೆ. ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳು ದಿನಾಂಕ 14/7/2025 ಸೋಮವಾರ ಬೆಳಗ್ಗೆ 10 ಗಂಟೆಗೆ ಶ್ರೀ ರಂಗನಾಥ ಸ್ವಾಮಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಗೆ ದೀಪಗಳು, ಸಂಜೆ 4 ಗಂಟೆಗೆ ಮುಕುಂದರಾಯ ಸ್ವಾಮಿಗೆ ದೀಪಗಳು. ದಿನಾಂಕ 15/7/2025 ಮಂಗಳವಾರ ಬೆಳಗ್ಗೆ 9 ಗಂಟೆಗೆ ಶ್ರೀ ಗೊಡ್ಡಮ್ಮ ದೇವಿಗೆ ದೀಪಗಳು, ಬೆಳಗ್ಗೆ 11 ಗಂಟೆಗೆ ಶ್ರೀ ಸಪಲಮ್ಮ ದೇವಿಗೆ ದೀಪಗಳು, ಮಧ್ಯಾಹ್ನ 1 ಗಂಟೆಗೆ ಶ್ರೀ ಗಂಗಮ್ಮ ದೇವಿಗೆ ದೀಪಗಳು. ಗುರುವಾರ ಬೆಳಗ್ಗೆ 10 ಗಂಟೆಗೆ ವಾಪಸಂದ್ರ ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ಮೆರವಣಿಗೆ. ವಾಪಸಂದ್ರ ಗ್ರಾಮಸ್ಥರಿಂದ ಸರ್ವರಿಗೂ ಆದರದ ಸುಸ್ವಾಗತ. ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯ ಗಿರಿಜಾ ಕಲ್ಯಾಣ ಮಹೋತ್ಸವ 2025. ದಕ್ಷಿಣ ಕಾಶಿ ನಂಜನಗೂಡು ಶ್ರೀ ನಂಜುಂಡೇಶ್ವರ ಸ್ವಾಮಿಯವರ ಗಿರಿಜಾ ಕಲ್ಯಾಣ ಮಹೋತ್ಸವವು ಜುಲೈ 3, 2025 ರಿಂದ ಜುಲೈ 10, 2025 ನಡೆಯಲಿದೆ. ದಿನಾಂಕ 3/7/2025 ರಂದು ರಾತ್ರಿ 8 ಗಂಟೆಗೆ ವರಪೂಜಾ ಮಹೋತ್ಸವ, ದಿನಾಂಕ 4/7/2025 ರಂದು ಸಂಜೆ 6:25 ರಿಂದ 7 ಗಂಟೆಯವರೆಗೆ ಸಲ್ಲುವ ಶುಭ ಮಕರ ಲಗ್ನದಲ್ಲಿ ಕಾಶಿಯಾತ್ರೆ ಮತ್ತು ದಾರಾ ಮಹೋತ್ಸವ, ದಿನಾಂಕ 8/7/2025 ರಿಂದ 10/7/2025 ಸಂಜೆ 7 ಗಂಟೆಗೆ ಕಪಿಲಾ ನದಿಯಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಹಾಗೂ ಗಿರಿಜಾ ಕಲ್ಯಾಣ ಮಹೋತ್ಸವದ ಅಂಗವಾಗಿ ದೇವಾಲಯದಲ್ಲಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿದ್ದು, ಭಕ್ತಾದಿಗಳು ಕುಟುಂಬ ಸಮೇತರಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದ್ದಾರೆ. ಸರ್ವರಿಗೂ ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿಯ ದೇವಾಲಯದ ಆಡಳಿತ ವರ್ಗ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತೀವ್ರವಾಗಿರುವ ಬಗ್ಗೆ ಕಳೆದ 4ರಂದು ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು. ಈ ವರದಿಗೆ ಸ್ಪಂದಿಸಿರುವ ಶಾಸಕ ವೆಂಕಟ ಶಿವಾರೆಡ್ಡಿ ಗ್ರಾಮದಲ್ಲಿ ನೀರಿನ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ದಾರೆ. ಹೌದು, ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದಲ್ಲಿ ನೀರಿನ ಸಮಸ್ಯೆ ತೀವ್ರವಾಗಿತ್ತು. ಈ ಕುರಿತು ಸಿಟಿವಿ ನ್ಯೂಸ್ ವಿಶೇಷ ವರದಿ ಪ್ರಸಾರ ಮಾಡಿತ್ತು.
ಕೊಳವೆ ಬಾವಿಗಳಲ್ಲಿ ನೀರು ಬಾರದೆ ಪ್ರತಿದಿನ ಕೆಲಸ ಕಾರ್ಯಗಳಿಗೆ ಹೋಗುವುದನ್ನು ಬಿಟ್ಟು ನೀರಿಗಾಗಿ ಕಾಯುವ ಸ್ಥಿತಿ ನಿರ್ಮಾಣವಾಗಿದ್ದು, ನೀರಿಗಾಗಿ ಮಹಿಳೆಯರು ಕಿತ್ತಾಡುವುದು ಸಾಮಾನ್ಯವಾಗಿದೆ ಎಂದು ಹೇಳಲಾಗಿತ್ತು. ಅಲ್ಲದೆ ಜನಪ್ರತಿನಿಧಿಗಳ ಮತ್ತು ಅಧಿಕಾರಿಗಳ ವಿರುದ್ಧ ಲಕ್ಷ್ಮೀಪುರ ಗ್ರಾಮಸ್ಥರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಎಂದು ಹೇಳಲಾಗಿತ್ತು. ಜುಲೈ 4ರಂದು ಸುದ್ದಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಇಂದು ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ನೀರಿನ ಸಮಸ್ಯೆ ಕುರಿತು ಮಾತನಾಡಿ, ಈಗಾಗಲೇ ಕೊಳವೆ ಬಾವಿ ಕೊರೆಯಲು ನೀರಾವರಿ ಇಲಾಖೆಯವರಿಗೆ ಸೂಚನೆ ನೀಡಲಾಗಿದೆ. 4-5 ದಿನಗಳ ಒಳಗಾಗಿ ಸಮಸ್ಯೆ ಬಗೆಹರಿಯುತ್ತದೆ. ಅಲ್ಲಿಯವರೆಗೆ ಹೆಚ್ಚಿನ ನೀರು ಟ್ಯಾಂಕರ್ ಮೂಲಕ ಸರಬರಾಜು ಮಾಡುವಂತೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗೆ ಸೂಚನೆ ನೀಡಲಾಗಿದೆ. ತಾಲೂಕಿನ ಯಾವುದಾದರೂ ಗ್ರಾಮಗಳಲ್ಲಿ ನೀರಿನ ಸಮಸ್ಯೆ ಇದೆಯೇ ಎಂಬ ಕುರಿತು ಮಾಹಿತಿ ಪಡೆಯುತ್ತಿದ್ದೇನೆ. ಯಾವುದೇ ಗ್ರಾಮಗಳಲ್ಲಿ ಸಮಸ್ಯೆ ಇದ್ದರೂ ಗಮನಕ್ಕೆ ತನ್ನಿ, ತ್ವರಿತಗತಿಯಲ್ಲಿ ಸಮಸ್ಯೆ ಬಗೆಹರಿಸುತ್ತೇನೆ ಎಂದು ಶಾಸಕರು ತಿಳಿಸಿದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಕೋಲಾರ. ಗುಬ್ಬಿ ಕ್ಷೇತ್ರದ ಶಾಸಕ ಎಸ್ಆರ್ ಶ್ರೀನಿವಾಸ್ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿಚಾರವಾಗಿ ರೈತರ ಹಿತ ಕಾಯುವುದನ್ನು ಬಿಟ್ಟು ಅಮೆರಿಕಾಗೆ ಹೋಗಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ಎಸ್‌ಡಿ ದಿಲೀಪ್ ಕುಮಾರ್ ಕಿಡಿಕಾರಿದರು. ಗುಬ್ಬಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿ ಹೋರಾಟ ಸಮಿತಿಯಿಂದ ನಡೆದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಬಿಜೆಪಿ ಮುಖಂಡ ದಿಲೀಪ್ ಕುಮಾರ್, ಜಿಲ್ಲೆಗೆ ಮರಣ ಶಾಸನವಾಗಿರುವ ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಅವೈಜ್ಞಾನಿಕ ಕಾಮಗಾರಿ ವಿರುದ್ಧ ಶಾಸಕ ಶ್ರೀನಿವಾಸ್ ಮಾತನಾಡುತ್ತಿಲ್ಲ, ರೈತರ ಹಿತ ಕಾಯುವ ಕೆಲಸ ಮಾಡುತ್ತಿಲ್ಲ. ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ಭಾಗವಹಿಸದೆ ಅಮೆರಿಕ ಪ್ರವಾಸದಲ್ಲಿ ಮೋಜು ಮಸ್ತಿ ಮಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು. ಅವಾಗ ಅಲ್ಲಿ ಹೋಗಿ ಪ್ರಶ್ನೆ ಹಾಕಿದಾಗ ಮಾತುಗಳಿಲ್ಲ, ರಂಗನಾಥ್ಗೂ ಮಾತಿಲ್ಲ. ಏನು ನಮ್ಮ ಸೋಮಣ್ಣವ್ರು, ಏನಪ್ಪ ನೀನು 40 ಕಿಲೋಮೀಟರ್ ಕೆನಲ್ ಕಂಪ್ಲೀಟ್ ಮಾಡಿಲ್ಲ, ಟೇಲ್ ಎಂಡಿಗೆ ನೀರು ಹೋಗಿಲ್ಲ ಅಂತೀಯ, ಅಲ್ಲಿಗೆ 2 TMC ನೀರು ಬೇಕು, 3 TMC ನೀರು ತಗೊಂಡು ಎಲ್ಲಿ ಬಿಡ್ರಿ ಅಂತ ಕೇಳಿದ್ರೆ ಅದಕ್ಕೆ ಮಾತಿಲ್ಲ. ಅದು ಬಿಡ್ರಿ, ಮಾರ್ಕನಹಳ್ಳಿಗೆ ಬರೋದು ಅದು ಬಿಡ್ರಿ, ಫ್ಲಡ್ ಫ್ಲೋ ಅದು ಲೆಕ್ಕಕ್ಕೆ ಇಲ್ವಂತ. ತುರುವೇಕೆರೆ ಕಡೆಯಿಂದ ಬರ್ತಾ ಇದೆ, ಆಯಾ ಫೀಡ್ರಿಂದ ಬರೋದು ಮಾರ್ಕನಹಳ್ಳಿ ಡ್ಯಾಮ್ಗೆ ಹೋಗುತ್ತೆ, ಸಾರ್ಗೇಳಿ ಕೆರೆತೆಯಿಂದಲೂ ಮುಂದಕ್ಕೆ ಕಂಡೀಶ್ವರ ಹೋಬಳಿಯಿಂದಲೂ ನೀರು ಹೋಗೋದು, ಅದು ಲೆಕ್ಕಕ್ಕಿಲ್ಲ ಅಂತ ತಲೆ ಸರಿ ಕಳಿಸೋರು. DK ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆ ಮಾಡ್ತೀನಿ ಇನ್ನೊಂದು ಸತಿ, ಸ್ಥಳ ಪರಿಶೀಲನೆ ಮಾಡಿರು ಅಷ್ಟೇ, ಅದರೊಳಗೆ ಬಂದು ಮನೆ ಕಂಡ್ರು ಅಷ್ಟೇ, ನಾವು ಎಕ್ಸ್‌ಪ್ರೆಸ್ ಕೆನಲ್ನ ಆಗಕ್ಕೆ ಬಿಡಲ್ಲ. ಉಪಮುಖ್ಯಮಂತ್ರಿ ಜಲಸಂಪನ್ಮೂಲ ಸಚಿವ DK ಶಿವಕುಮಾರ್ ಬಂದು 70ನೇ ಕಿಲೋಮೀಟರ್ನಲ್ಲಿ ಸ್ಥಳ ಪರಿಶೀಲನೆ ಮಾಡಿದರೂ ಮಾಡದೇ ಹೋದರೂ ಕಾಮಗಾರಿ ಆಗಲು ಬಿಡುವುದಿಲ್ಲ. ಶಾಸಕ ಎಸ್ಆರ್ ಶ್ರೀನಿವಾಸ್ ರೈತರ ಕಾಯುವುದನ್ನು ಬಿಟ್ಟು ಅಮೆರಿಕದಲ್ಲಿ ಮೋಜು ಮಸ್ತಿ ಮಾಡಲು ಹೋಗಿದ್ದಾರೆ. ಎಕ್ಸ್‌ಪ್ರೆಸ್ ಕೆನಾಲ್ ವಿರುದ್ಧ ರೈತರ ಜಾಗೃತಿ ರಥದ ಮೂಲಕ ಪ್ರತಿ ಹಳ್ಳಿಗೆ ಹೋಗಿ ಜಾಗೃತಿ ಮೂಡಿಸಿ ದೊಡ್ಡ ಮಟ್ಟದ ಹೋರಾಟ ರೂಪಿಸಲಾಗುವುದು. ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಆಗಲು ಬಿಡುವುದಿಲ್ಲ ಎಂದರು. ಜೆಡಿಎಸ್ ಮುಖಂಡ BS ನಾಗರಾಜು ಮಾತನಾಡಿ, ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಯೋಜನೆ ಕುರಿತು ನಡೆದ ಉಪಮುಖ್ಯಮಂತ್ರಿಗಳ ಸಭೆಯಲ್ಲಿ ರೈತ ನಾಯಕರನ್ನು ಕರೆದಿಲ್ಲ. ನಮಗೆ ಅವೈಜ್ಞಾನಿಕ ಲಿಂಕ್ ಕೆನಾಲ್ ಬೇಕಿಲ್ಲ. ಗುಬ್ಬಿ ತಾಲೂಕಿಗೆ ಹೆಚ್ಚಿನ ಅನ್ಯಾಯವಾಗುತ್ತಿದ್ದು ಶಾಸಕರು ಧ್ವನಿ ಎತ್ತುತ್ತಿಲ್ಲ. ಸುಮ್ಮನೆ ನನ್ನದು ವಿರೋಧ ಇದೆ ಎನ್ನುತ್ತಿದ್ದಾರೆ. ಶಾಸಕರೇ, ಇನ್ನೂ ಕಾಲ ಮಿಂಚಿಲ್ಲ. ರೈತರ ಮುಂದೆ ಬಂದು ಮಾತನಾಡಿ, ಕ್ಷೇತ್ರದ ಹಿತ ಕಾಯುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಎಂದು ಮನವಿ ಮಾಡಿದರು. ಸೋಮಸುಂದರ್, ಸಿಟಿವಿ ನ್ಯೂಸ್, ಗುಬ್ಬಿ. ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡಿರುವ 45 ವರ್ಷಗಳ ಕಾಲ MLC ಆಗಿ ಅನುಭವವಿರುವ ಬಸವರಾಜ ಹೊರಟ್ಟಿ ಸೇರಿದಂತೆ ಯಾವೊಬ್ಬ MLCಯೂ ಶಿಕ್ಷಕರ ಬಗ್ಗೆ ಕಾಳಜಿ ಹೊಂದಿಲ್ಲ ಎಂದು ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಗೌರವಾಧ್ಯಕ್ಷ ಗೋಪಿನಾಥ್ ಆರೋಪಿಸಿದರು. ಶಿಡ್ಲಘಟ್ಟ ನಗರದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಜ್ಯ ಅನುದಾನಿತ ಶಾಲಾ ಕಾಲೇಜು ನೌಕರರ ಸಂಘದ ಗೌರವಾಧ್ಯಕ್ಷ ಗೋಪಿನಾಥ್, ಕೇವಲ ಚುನಾವಣೆಗಳನ್ನು ಅವರದೇ ಆದ ಮಾರ್ಗದಲ್ಲಿ ಮಾಡಿಕೊಂಡು ಗೆದ್ದಿರುವ 14 ಮಂದಿ MLCಗಳಲ್ಲಿ ಯಾರೊಬ್ಬರೂ ಶಿಕ್ಷಕರ ಸಮಸ್ಯೆ ಬಗೆಹರಿಸುವುದಾಗಲಿ ಅವರ ನೋವಿಗಾಗಲಿ ಸ್ಪಂದಿಸುತ್ತಿಲ್ಲ ಎಂದರು. ಅನುದಾನಿತ ಶಾಲಾ ಶಿಕ್ಷಕರಿಗೂ ಆರೋಗ್ಯ ಸಂಜೀವಿನಿ ಯೋಜನೆ ನೆರವು ಕಲ್ಪಿಸಿಕೊಡಬೇಕು. OPS ಪಿಂಚಣಿ ಸೌಲಭ್ಯ ಅನುದಾನಿತ ನೌಕರರಿಗೂ ಸಿಗಬೇಕು.
ಅನುದಾನಿತ ಶಾಲೆಗಳಿಗೂ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ನೇಮಕ ಮಾಡಿಕೊಳ್ಳಬೇಕೆಂಬುದು ನಮ್ಮ ಬೇಡಿಕೆಯಾಗಿದೆ ಎಂದರು. ಒಂದಷ್ಟು ಒಂದಿಗೆ ಸರ್ಕಾರ ಒಂದಷ್ಟು ಒಂದಿಗೆ ಕಟ್ಟಿ ಅವ್ರಿಗೆ NPS ಜಾರಿ ನಮ್ಮಲ್ಲಿ ಸರ್ಕಾರನೂ ಕೊಡ್ತಾ ಇಲ್ಲ. ಅದೇನಂದ್ರೆ ಕಾರಣ ಇಷ್ಟೇ, ಮ್ಯಾನೇಜ್ಮೆಂಟ್ ಅವರು ನೇಮಕ ಮಾಡ್ಕೊಳ್ತಾರೆ, ಮ್ಯಾನೇಜ್ಮೆಂಟೇ ಕಟ್ಟಲಿ ಅಂತಕ್ಕಂಥ. ಸರ್ಕಾರ ನಾವು ಕಟ್ಟಲ್ಲ ಮ್ಯಾನೇಜ್ಮೆಂಟ್ಗೆ. ಆದ್ರೆ ಮ್ಯಾನೇಜ್ಮೆಂಟ್ ಅಂತ ಶಕ್ತಿಯುತವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಯಾವುದೂ ಇಲ್ಲ. ಶಕ್ತಿಯುತವಾಗಿರ್ತಕ್ಕಂಥ ಮ್ಯಾನೇಜ್ಮೆಂಟ್ ಆದ್ರೆ ಸರ್ಕಾರನೇ ಕಟ್ಟಲಿ ಎಂಬತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ. ಇನ್ನು ರಾಜ್ಯದಲ್ಲಿ 60% ಕಡಿಮೆ ಫಲಿತಾಂಶ ಬಂದಿರುವ ಶಾಲೆಗಳಿಗೆ ನೋಟಿಸ್ ನೀಡುವ ಮೂಲಕ ಅನುದಾನಿತ ಪ್ರೌಢಶಾಲೆಗಳ ಮೇಲೆ ಸರ್ಕಾರ ಗದಾ ಪ್ರಹಾರ ಮಾಡುತ್ತಿರುವುದನ್ನು ಖಂಡಿಸುತ್ತೇವೆ. ಮೊದಲು ಅನುದಾನಿತ ಶಾಲೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ತುಂಬಬೇಕು. ಶಿಕ್ಷಕರೇ ಇಲ್ಲದಿದ್ದರೆ ಫಲಿತಾಂಶ ಹೇಗೆ ತಾನೇ ಬರಲು ಸಾಧ್ಯ? ಶಿಕ್ಷಕರಿದ್ದು ಆನಂತರ ಫಲಿತಾಂಶ ಕಡಿಮೆ ಬಂದರೆ ಶಾಲೆಗಳ ಮೇಲೆ ಕ್ರಮ ವಹಿಸಬೇಕು ಎಂದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೇಕೆ ತಡ? ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ
ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ಅಂದರೆ ಮುಸ್ಲಿಂ ದೊರೆಗಳು ಆಳಿದ ಜಿಲ್ಲೆ. ಈ ಜಿಲ್ಲೆಯಲ್ಲಿ ಹಿಂದೂ ಮುಸ್ಲಿಮರು ಸಹೋದರತೆಯಿಂದ ಬದುಕುತ್ತಿದ್ದಾರೆ. ಮೊಹರಂ ಹಬ್ಬ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಹಬ್ಬ ಸಂಭ್ರಮದಿಂದ ಆಚರಿಸುತ್ತಾರೆ. ಬೀದರ್ ಜಿಲ್ಲೆಯ ಔರಾ ತಾಲೂಕಿನ ಗಡಿಕುಸನೂರು ಗ್ರಾಮದಲ್ಲಿ ಮೊಹರಂ ಹಬ್ಬವನ್ನು ಹಿಂದೂ ಮುಸ್ಲಿಮರು ಶ್ರದ್ಧಾಭಕ್ತಿಯಿಂದ ಆಚರಿಸಿದ್ರು. ಭಾವೈಕ್ಯತೆ ಸಾರುವ ಹಬ್ಬದ 10 ದಿನ ಅಶೂರಾ ಆಚರಣೆಯೊಂದಿಗೆ ಮೊಹರಂಗೆ ತೆರೆ ಬಿತ್ತು. ಚಾಲಕನ ನಿಯಂತ್ರಣ ತಪ್ಪಿ ಮಿನಿ ಬಸ್ ರಸ್ತೆ ಬದಿ ಪಲ್ಟಿಯಾದ ಪರಿಣಾಮ 16 ಮಂದಿ ಪ್ರವಾಸಿಗರು ಹಾಗೂ ಬಸ್ನ 2 ಗಾಯಗೊಂಡ ಘಟನೆ ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟದ ಚೈನ್ ಗೇಟ್ ಬಳಿ ನಡೆದಿದೆ. ಗಾಯಗೊಂಡವರು ತುಮಕೂರು ನಗರದ ಸಿದ್ಧಗಂಗಾ ಬಡಾವಣೆಯ ನಿವಾಸಿಗಳಾಗಿದ್ದು, ಇಂದು ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಪ್ರವಾಸಕ್ಕೆಂದು ಬಂದು ಹಿಂತಿರುಗುವಾಗ ಚಾಲಕನ ನಿಯಂತ್ರಣ ತಪ್ಪಿ ಈ ಅವಘಡ ಉಂಟಾಗಿದೆ. ಮಿನಿ ಬಸ್ನ ಚಾಲಕ ಮತ್ತು ಸಹಾಯಕ ಹಾಗೂ 16 ಮಂದಿ ಪ್ರವಾಸಿಗರಿಗೆ ಗಾಯಗಳಾಗಿದೆ. ಪ್ರವಾಸಿಗರಲ್ಲಿ ಒಟ್ಟು 14 ಮಂದಿ ಮಹಿಳೆಯರಿದ್ದು, ಎಲ್ಲರಿಗೂ ಕೈಕಾಲಿಗೆ ಪೆಟ್ಟಾಗಿದೆ. ಅಪಘಾತದ ಮಾಹಿತಿ ಅರಿತ ಯಳಂದೂರು ಪೊಲೀಸರು ಸ್ಥಳಕ್ಕೆ ದೌಡಾಯಿಸಿ ಗಾಯಗೊಂಡವರನ್ನು ಯಳಂದೂರು ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಕೊಡಿಸಿದ್ದಾರೆ. 6 ಮಂದಿಗೆ ತೀವ್ರ ಗಾಯಗಳಾಗಿದ್ದು, 2 ಗಂಭೀರ ಪೆಟ್ಟುಗಳಾಗಿ ಇವರನ್ನು ಚಾಮರಾಜನಗರ ಸಿಮ್ಸ್ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗಾಗಿ ರವಾನೆ ಮಾಡಲಾಗಿದೆ. ಚಾಮರಾಜನಗರ ಜಿಲ್ಲಾ ದಸರಾ ಈ ಬಾರಿ ಮಾಡುವುದಿಲ್ಲ ಎಂಬ ಸಿಎಂ ಸಿದ್ದರಾಮಯ್ಯ ಹೇಳಿಕೆ ಖಂಡಿಸಿ ಜಾನಪದ ಕಲಾವಿದರು ಚಾಮರಾಜನಗರ ಜಿಲ್ಲಾಡಳಿತ ಭವನ ಆವರಣದಲ್ಲಿ ಪ್ರತಿಭಟಿಸಿದರು. ಚಾಮರಾಜನಗರದ ಚಾಮರಾಜೇಶ್ವರ ದೇಗುಲ ಮುಂಭಾಗದಿಂದ ತಂಬೂರಿ, ವೀರಗಾಸೆ ಕಲಾವಿದರು, ಸೋಬಾನೆ ಕಲಾವಿದರು, ಒಲಗ, ಗೊರವರ ಕುಣಿತ ಸೇರಿದಂತೆ ಜಾನಪದ ಕಲಾವಿದರು ವೇಷಭೂಷಣ ತೊಟ್ಟು ಈ ಬಾರಿ ಜಿಲ್ಲಾ ದಸರಾ ಮಾಡುವಂತೆ ಆಗ್ರಹಿಸಿ ಜಿಲ್ಲಾಡಳಿತ ಭವನದ ತನಕ ಮೆರವಣಿಗೆ ನಡೆಸಿದರು. ಜಿಲ್ಲಾಡಳಿತ ಭವನದ ಮುಖ್ಯ ದ್ವಾರದ ಎದುರು ಜಮಾಯಿಸಿದ ಪ್ರತಿಭಟನಾಕಾರರು ಜಿಲ್ಲಾ ದಸರಾ ಆಚರಣೆ ಸಮಿತಿಯ ವಿರುದ್ಧ ಘೋಷಣೆಗಳು ಕೂಗಿ ಆಕ್ರೋಶ ಹೊರಹಾಕಿದರು. ಪ್ರತಿಭಟನೆ ಸ್ಥಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆ ವೆಂಕಟೇಶ್ ಆಗಮಿಸಿ ಕಲಾವಿದರ ಅಹವಾಲು ಆಲಿಸಿದರು. ಜಿಲ್ಲಾ ದಸರಾಗೆ ಕೊಡುತ್ತಿರುವುದು 2 ಕೋಟಿ ಅನುದಾನವಷ್ಟೇ. ಆದ್ದರಿಂದ ಜಿಲ್ಲೆಯ ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಈ ಬಗ್ಗೆ ಒತ್ತಾಯಿಸಲಾಗುವುದು ಎಂದರು. ಜೆಡಿಎಸ್ ಸಂಘಟನೆ ಹಾಗೂ ಪಕ್ಷ ಬಲಪಡಿಸಲು ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ವಿವಿಧ ಜಿಲ್ಲೆಗಳಿಗೆ ಭೇಟಿ ನೀಡಿ ಕಾರ್ಯಕರ್ತರ ಸಭೆಗಳನ್ನು ಮಾಡುತ್ತಿದ್ದು, ಜುಲೈ 11ಕ್ಕೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರಕ್ಕೆ ಆಗಮಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪ್ರವಾಸಿ ಮಂದಿರದಲ್ಲಿ ಶಾಸಕ ಜಿಕೆ ವೆಂಕಟಶಿವಾರೆಡ್ಡಿ ಸುದ್ದಿಗೋಷ್ಠಿ ನಡೆಸಿ ಶುಕ್ರವಾರ ಚಿಂತಾಮಣಿ ಮೂಲಕ ಶ್ರೀನಿವಾಸಪುರಕ್ಕೆ ನಿಖಿಲ್ ಕುಮಾರಸ್ವಾಮಿ ಆಗಮಿಸುತ್ತಿದ್ದು, ಬೈಕ್ ರ್ಯಾಲಿ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಿ ತಾಲೂಕು ಕಚೇರಿ ಆವರಣದಲ್ಲಿರುವ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಪುಂಗನೂರು ಕ್ರಾಸ್ನಲ್ಲಿ ವೇದಿಕೆ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಯ ಬಹಳಷ್ಟು ಜೆಡಿಎಸ್ ಮುಖಂಡರು, ಕೋಲಾರ ಸಂಸದರು ಭಾಗಿಯಾಗಲಿದ್ದಾರೆ ಎಂದು ಶಾಸಕರು ಹೇಳಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. 3 ಮದುವೆಯಾದ ಪತಿಗೆ ಬಿಡಲಿಲ್ಲ ಸಂಶಯದ ಪಿಶಾಚಿ, ಪತ್ನಿಯ ಮೇಲೆ ಶಂಕೆಯಿಂದ ಚಾಕುವಿನಿಂದ ಇರಿದ ಪತಿ, ಪತಿಯ ಕಿರುಕುಳದಿಂದ ಪಾರು ಮಾಡಲು ನೊಂದ ಪತ್ನಿ ಮನವಿ. ಗ್ರಾಮದ ರಸ್ತೆಗೆ ಅಡ್ಡಿ ಮಾಡುತ್ತಿರುವ ಗ್ರಾಮ ಪಂಚಾಯಿತಿ ಸದಸ್ಯನ ವಿರುದ್ಧ ಅಪರ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿದ ಗ್ರಾಮಸ್ಥರು,
ಚಿಕ್ಕಬಳ್ಳಾಪುರ ತಾಲೂಕಿನ ಬೊಮ್ಮನಹಳ್ಳಿ ಗ್ರಾಮದ ರಸ್ತೆ ಸಮಸ್ಯೆ ಪರಿಹಾರಕ್ಕೆ ಆಗ್ರಹ. ಗ್ರಾಮ ಪಂಚಾಯಿತಿ ಸದಸ್ಯನಿಂದಲೇ ರಸ್ತೆ ಸಮಸ್ಯೆ ಆರೋಪ. ಚಿಕ್ಕಬಳ್ಳಾಪುರದ ಶ್ರೀ ಮಹಾಕಾಳಿ ದೇವಾಲಯ ವಾರ್ಷಿಕೋತ್ಸವ ಸಂಭ್ರಮ ಆರಂಭ. ಮಹಾಕಾಳಿ ದೇವಾಲಯದಲ್ಲಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಸರಣಿ. ಸತತ 5 ದಿನಗಳ ಕಾಲ ನಡೆಯಲಿರುವ ವಾರ್ಷಿಕೋತ್ಸವ. ಎತ್ತಿನಹೊಳೆ ಡ್ಯಾಂ ನಿರ್ಮಾಣಕ್ಕೆ ಸ್ಥಳೀಯರಿಂದ ಹೆಚ್ಚಿದ ವಿರೋಧ. 7 ಹಳ್ಳಿಗಳ ರೈತರಿಂದ ಬೃಹತ್ ಪ್ರತಿಭಟನೆಗೆ ನಿರ್ಧಾರ. ಫಲವತ್ತಾದ ಭೂಮಿ ಬಿಟ್ಟು ಗೋಮಾಳದಲ್ಲಿ ಡ್ಯಾಂ ನಿರ್ಮಿಸಲು ಆಗ್ರಹ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.